ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಕ್ರಾಂತಿ ಇದೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್. ನಾವು ಈ ಥರ ರೆಡಿ ಆಗಿದ್ದೀವಿ, ಸಂಕ್ರಾಂತಿ ಇದಂತೆ. ಇವತ್ತು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಇವತ್ತು ನಾನು ಇಬ್ಬರು ಮಕ್ಕಳಿಗೆ ನಾನು ಹಣ್ಣು ಏರಿತಾ ಇದ್ದೀನಿ. ಹಣ್ಣು ಏರೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಅವ್ರದ್ದು ಮಕ್ಕಳಿಗೆ ಶ್ರೇಷ್ಠ, ಮತ್ತಂದರೆ ಮುಂದೆ ಎಲ್ಲ ಒಳ್ಳೆಯದು ಆಗುತ್ತೆ. ಮತ್ತಂದರೆ ಶಿಕ್ಷಾ ಅಭ್ಯಾಸದಲ್ಲಿ ಇಲ್ಲ ಅಂದರೆ ಅವ್ರಿಗೆ ಯಾವುದೋ ದೃಷ್ಟಿ ಆದಿದ್ರು ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂತಾರೆ ಫ್ರೆಂಡ್ಸ್. ಸೊ ನಾನು ಪ್ರತಿ ವರ್ಷ ಹಣ್ಣು ಏರಿತೀನಿ. ಅಂದರೆ ಇವತ್ತು ಆರ್ವಿಂದು ಫಸ್ಟ್ ಇಯರ್ ಫ್ರೆಂಡ್ಸ್ ಹಣ್ಣು ಏರೋದು. ಈ ಥರ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಮಂಡಳ ತೊಗೊಂಡಿದ್ದೀನಿ, ಅದರಲ್ಲಿ 5 ಹಣ್ಣು ಬೆರೆಸಿದ್ದೀನಿ. ಬಾಳೆಹಣ್ಣು, ಬಾಳೆಕಾಯಿ, ಸಂತ್ರ, ಆ್ಯಪಲ್ ಈ ಥರ ಎಲ್ಲಷ್ಟು ಬೆರೆಸಿ ಅವರಿಗೆ ಹಣ್ಣು ಏರೋದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಅವರಿಗೂ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಬೇರೆ ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಹೊಸ್ಲಲ್ಲಿ ಹಣ್ಣು ಏರಿತಾರೆ ಅಂತಾರೆ, ಬಟ್ ಇವಾಗ ಹೊಸ್ಲಲ್ಲಿ ಯಾರೂ ಏರೋದಿಲ್ಲ, ಮನೆಯಲ್ಲಿ ಕುಂಡ್ರಿಸಿ ಏರಿತಾರೆ. ಸೊ ನಾನು ಇಬ್ಬರು ಮಕ್ಕಳಿಗೆ ಆರತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅವರಿಗೆ ಆರತಿ ಮಾಡಿ ಆಮೇಲೆ ಹಣ್ಣು ಏರಿತೀನಿ. ಸೊ ಈ ಥರ ನಾನು ಆರತಿ ಮಾಡ್ತಾ ಇದ್ದೀನಿ ಚಿನ್ನುಗೆ, ಮತ್ತಂದರೆ ಆರ್ವಿಂದು ಫಸ್ಟ್ ಇಯರ್ ಫ್ರೆಂಡ್ಸ್. ಅವರು ಕುಂಡ್ರತಾ ಇಲ್ಲ, ಆಕೆಗೆ ಕಾಲು ಬಂದಿದೆ ಇವಾಗ. ಸೊ ಆಕೆ ಕುಂಡ್ರತಾ ಇಲ್ಲ. ಆಕೆ ನನ್ನ ಹಸ್ಬೆಂಡ್ಗೆ ಆಕೆಗೆ ಹಿಡ್ಕೋದಕ್ಕೆ ನಾನು ಅಲ್ಲಿ ಕುಂಡ್ರಿಸ್ತಾ ಇದ್ದೀನಿ. ನಾವು ಇಬ್ಬರು ಕೂಡ ಏರಿತಾ ಇದ್ದೀವಿ. ಫಸ್ಟ್ ನಾನು ಹಸ್ಬೆಂಡ್ಗೆ ಹೇಳಿದ್ದೀನಿ, ಆಮೇಲೆ ನಾನೇ ಏರಿತೀನಿ ಅಂತ ಅಂದಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಆರ್ವಿ ಮುಂದೆ ಬಂದೆ ನಿಂದಿರ್ತಾಳೆ, ಕುಂಡ್ರದೇ ಇಲ್ಲ ಆಕೆ, ಅದಕ್ಕೆ ನಾನೇ ಆಕೆಗೆ ತೊಗೊಂಡು ಕುಂಡ್ರತಾ ಇದ್ದೀನಿ ಫ್ರೆಂಡ್ಸ್. ಇದು ಹುಟ್ಟೋ ಮಕ್ಕಳಿಗೆ ಹಿಡಿದು 5 ವರ್ಷ ಇಲ್ಲಾಂದರೆ 10 ವರ್ಷ ತನಕ ಹಣ್ಣು ಏರಿತಾರೆ ಫ್ರೆಂಡ್ಸ್. ಸೊ ನಾನು ನಮ್ಮ ಚಿನ್ನುಗೆ 5 ವರ್ಷ ಏರಿದು ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಮತ್ತಂದರೆ ಆರೋಗ್ಯಕ್ಕೂ ಕೂಡ 5 ವರ್ಷ ಏರಿದು ಬಿಟ್ಬಿಡ್ತೀನಿ. ಸೊ ಚಿನ್ನುಗೆ ಈಗ 3 ವರ್ಷ ನಡೆದಿದೆ. ಸೊ ಅದಕ್ಕೆ ಇಬ್ಬರಿಗೆ ಕೂಡ ಹೇಳ್ತಾ ಇದ್ದೀನಿ. ಫಸ್ಟ್ ಹಸ್ಬೆಂಡ್ ಏರಿತಾ ಇದ್ದಾರೆ. ಸೊ ನಾವು ಇಬ್ಬರು ಕೂಡ ಚೆನ್ನಾಗಿ ಅವರಿಗೆ ಹಣ್ಣು ಏರಿದೆ, ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹರಿಸ್ತಾ ಇದ್ದೀವಿ. ಸೊ ವಿಡಿಯೋಲಿ ನೀವು ಇದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಸಪೋರ್ಟ್ ಮಾಡಿ. ಈ ಥರ ನಾವು ಹಣ್ಣು ಏರಿತಾ ಇದ್ದೀವಿ. ಮಕ್ಕಳು ತುಂಬ ಖುಷಿಯಾಗಿರ್ತಾರೆ ಫ್ರೆಂಡ್ಸ್. ನೋಡಿ ನಮ್ಮ ಚಿನ್ನು ತುಂಬ ಖುಷಿಯಾಗಿದ್ದಾಳೆ. ಅವ್ರ ಪಪ್ಪ ಹಣ್ಣು ಹಾಕಿದಾಗ ಅವಳು ತುಂಬ ಬಿಗ್ ಸ್ಮೈಲ್ ಮಾಡ್ತಾ ಇದ್ದಾಳೆ. ನೋಡಿ ಈ ಥರ ನಾವು ಹಣ್ಣು ಏರಿತಾ ಇದ್ದೀವಿ. ಸೊ ನೋಡಿ ಇವಾಗ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಹಣ್ಣು ಹೆಂಗೆ ಇರಬೇಕಂತ. ನನಗೂ ಫಸ್ಟ್ ಗೊತ್ತಿರಲಿಲ್ಲ. ನಾನು ಇಲ್ಲೇ ಹಿರಿಯರ ಹತ್ರ ಕೇಳ್ಕೊಂಡೆ, ಆಮೇಲೆ ನಾನು ಮಾಡಿದ್ದು. ಸೊ ನಿಮಗೂ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಚೆನ್ನಾಗಿ ಇವತ್ತು ಎಳ್ಳಚ್ಚಿ ಸ್ನಾನ ಮಾಡಿಸಿ ಅವರಿಗೆ ಅಲಂಕಾರ ಮಾಡಿ ಚೆನ್ನಾಗಿ ಅಲ್ಲಿ ಬಾರೆಹಣ್ಣಲ್ಲೇ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್. ಸಂಜೆ ಹೊತ್ತು ಅಲಂಕಾರ ಮಾಡಿ ಅವರಿಗೆ ಆರತಿ ಮಾಡಿ ಹಣ್ಣು ಎರಿಬೋದು ಫ್ರೆಂಡ್ಸ್. ಅಲ್ಲಿ ಹಣ್ಣದಲ್ಲಿ 5 ಹಣ್ಣು ತೊಗೊಂಡು ಮಂಡಲಲ್ಲಿ ಮಿಕ್ಸ್ ಮಾಡಿ ಎರಿಬೋದು. ನೀವು ಹೆಣ್ಮಕ್ಳಿಗೆ ಕರೆಸ್ಬೋದು ಫ್ರೆಂಡ್ಸ್. ಚೆನ್ನಾಗಿ ಗ್ರ್ಯಾಂಡು ಮಾಡ್ತಾರೆ. ಫಸ್ಟ್ ನಮ್ಮ ಚಿನ್ನೊಂದು ಗ್ರ್ಯಾಂಡ್ ಮಾಡಿದೆ ಫ್ರೆಂಡ್ಸ್. ಆರೊಂದು ಅಷ್ಟೊಂದು ಗ್ರ್ಯಾಂಡ್ ಮಾಡ್ತಿಲ್ಲ. ನಾವು ಹೆಣ್ಮಕ್ಳಿಗೆ ಕರೆಸಿ ಅವರಿಗೆ ಆರತಿ ಮಾಡಿಸಿ ಎಲ್ಲರೂ ಕೂಡ ಹಣ್ಣು ಎರೆದು ಎಲ್ಲ ಮಂಡಳ ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಹಂಚ್ಬೋದು ಫ್ರೆಂಡ್ಸ್. ತುಂಬಾ ವಿಶಿಷ್ಟ ಆಗಿರುತ್ತೆ, ಮತ್ತಂದರೆ ತುಂಬ ಅದೊಂದು ಫೆಸ್ಟಿವಲ್ ಆಗಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್ ಮಕ್ಕಳು ಹೆಂಗೆ ನಗ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಅವರು ಮಂಡಳ ಮತ್ತಂದರೆ ಹಣ್ಣು ಚೆನ್ನಾಗಿ ತಿಂತಾ ಇದ್ರು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.